ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಅತ್ಯಾಚಾರ ಕೇಸ್ನ ಅಪರಾಧಿ ಪ್ರಜ್ವಲ್ ರೇವಣ್ಣಗೆ ಹೈ ವೋಲ್ಟೇಜ್ ಶಾಕ್ ಸಿಕ್ಕಿದೆ. ಮನೆ ಕೆಲಸದಾಕಿ ಅತ್ಯಾಚಾರ ಪ್ರಕರಣದಲ್ಲಿ ಜೀವನ ಪೂರ್ತಿ ಜೈಲುವಾಸ ಪ್ರಾಪ್ತಿಯಾಗಿದೆ. ಜೀವಾವಧಿ ಜೊತೆ 11 ಲಕ್ಷಕ್ಕೂ ಅಧಿಕ ಮೊತ್ತದ ದಂಡ ವಿಧಿಸಲಾಗಿದೆ. ಗಳ ಕಣ್ಣೀರಿಟ್ಟರೂ ಕೇಳದ ಕೋರ್ಟು ಕಠಿಣ ತೀರ್ಪು ಕೊಟ್ಟಿದೆ. ಧರ್ಮಸ್ಥಳದ ಬುರುಡೆ ಪ್ರಕರಣ ಬೆನ್ನತ್ತಿರೋ ಎಸ್ಐಟಿಗೆ ಇವತ್ತು 9 ಮತ್ತು 10ನೇ ಗುಂಡಿಯಲ್ಲೂ ಏನೂ ಸಿಕ್ಕಿಲ್ಲ. ಭಾರೀ ಮಳೆಯ ಮಧ್ಯೆ ಕಾರ್ಯಾಚರಣೆ ಇವತ್ತಿಗೆ ಮುಕ್ತಾಯ ಆಗಿದೆ. ಇತ್ತ ಅನಾಮಿಕನಿಗೆ ಎಸ್ಐಟಿ ಅಧಿಕಾರಿ ಬೆದರಿಕೆ ಹಾಕಿದ ಆರೋಪ ಕೇಳಿಬಂದಿದೆ. ನಟಿ ರಮ್ಯಾಗೆ ಅಶ್ಲೀಲ ಸಂದೇಶ ಕಳಿಸಿದ್ದ ಕಿಡಿಗೇಡಿಗಳ ಮನೆಯ ಕದ ತಟ್ತಾ ಇರೋ ಸಿಸಿಬಿ ಪೊಲೀಸರು ಇಬ್ಬರನ್ನ ಕಬ್ಜಾ ಮಾಡಿದ್ದಾರೆ. ಬಂಧಿತರು ಯಾರ ಅಭಿಮಾನಿ ಅನ್ನೋ ತನಿಖೆ ನಡೀತಾ ಇದ್ದು, ರಮ್ಯಾ ಈ ಬಗ್ಗೆ ಪೊಲೀಸರಿಗೆ ಕೃತಜ್ಞತೆ ತಿಳಿಸಿದ್ದಾರೆ. ದರ್ಶನ್ ನನ್ನ ದೊಡ್ಡ ಮಗ ಅಂತಿದ್ದ ಸುಮಲತಾ ನಡೆಯೇ ಸಂಪೂರ್ಣ ಬದಲಾಗಿದೆ. ಈ ನಡುವೆ ನಟಿ ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ ವಾರ್ ಮಧ್ಯೆ ಸುಮಲತಾ ಮಾತಿಗೆ ಒಲ್ಲೆ ಎಂದಿದ್ದಾರೆ. ಪ್ರಶ್ನಿಸಿದ್ದಕ್ಕೆ ಕೈ ಮುಗಿದು ಹೊರಟೇ ಬಿಟ್ಟಿದ್ದಾರೆ. ಒಬ್ರಲ್ಲ ಇಬ್ರಲ್ಲ 8 ಮಂದಿಯನ್ನು ಮದುವೆಯಾಗಿ ವಂಚಿಸಿದ ಕಿಲಾಡಿ ಲೇಡಿಗೆ ಪೊಲೀಸರು ಬೇಡಿ ಹಾಕಿದ್ದಾರೆ. ಕಿರುಕುಳ ಕೇಸ್ ಹಾಕಿ ಗಂಡಂದಿರಿಂದ ಲಕ್ಷ ಪೀಕಿದ್ದ ಫಾತಿಮಾಳನ್ನ ಆಕೆಯ 8ನೇ ಪತಿ ಹಿಡಿದು ಕೊಟ್ಟಿದ್ದಾರೆ. 9ನೇ ಕುರಿಗೆ ಕೆಡ್ಡ ತೋಡ್ದಾಗ್ಲೇ ಲಾಕ್ ಆಗಿದ್ದಾಳೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.